ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ನಿಮ್ಮ ಪರಶುರಾಮ್. ನಾನು ಈ ಒಂದು ವಿಡಿಯೋದಲ್ಲಿ ನವೋದಯ ಹಾಗೆ ಮೊರಾರ್ಜಿ ಪರೀಕ್ಷೆಯನ್ನು ಬರೀತಕ್ಕಂತಹ 5ನೇ ತರಗತಿಯಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುವಂತಹ ಮ್ಯಾಥಮೆಟಿಕ್ಸಿಗೆ ಸಂಬಂಧಪಟ್ಟ ಹಾಗೆ ಏನು ಪ್ರಶ್ನೆಗಳು ಬರ್ತವೆ. ಮ್ಯಾಥಮೆಟಿಕ್ ಪ್ರಶ್ನೆಗಳನ್ನು ಹೇಗೆ ಅಟೆಂಡ್ ಮಾಡ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ನನ್ನ ಹತ್ರ ಕೆಲವೊಂದು ಅಭ್ಯಾಸ ಪ್ರಶ್ನೆಗಳಿದ್ದಾವೆ. ಆ ಒಂದು ಅಭ್ಯಾಸ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋದ್ರ ಮೂಲಕ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಬನ್ನಿ ಮಕ್ಕಳೇ, ಪ್ರಶ್ನೆಗಳು ಹೇಗಿರ್ತವೆ, ಆ ಪ್ರಶ್ನೆಗಳನ್ನು ಯಾವ ರೀತಿ ಅಟೆಂಡ್ ಮಾಡ್ಬೋದು ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಣ. ಓಕೆ ಮಕ್ಕಳೇ, ಇಲ್ಲಿ ಮೊದಲನೇ ಪ್ರಶ್ನೆ ಬಂದುಬಿಟ್ಟು 3809 ಈ ಸಂಖ್ಯೆಯ ಯಾವ ಅಂಕೆಯ ಸ್ಥಾನ ಬೆಲೆ ಹೆಚ್ಚು ಅಂತ ಇದೆ. ಇಲ್ಲಿ ಪ್ರತಿಯೊಂದು ಅಂಕಿಗಳನ್ನು ನೀವು ಕನ್ಸಿಡರ್ ಮಾಡಿದರೆ 3, 8, 0, 9 ಇವಿಷ್ಟರಲ್ಲಿ ಯಾವ ಅಂಕೆಯ ಸ್ಥಾನ ಬೆಲೆ ಹೆಚ್ಚು ಅಂತ ಕೇಳಿದ್ದಾರೆ. ಈಗ ಸ್ಥಾನ ಬೆಲೆಯನ್ನು ನಾವು ನೋಡಿದಾಗ ಬಿಡಿ 10, 100, 1000 ಅಂತ ಹೇಳ್ತೀವಿ. ಹೀಗೆ ಹೇಳಿದಾಗ ನಾವು ಈ ಕಡೆ ಬಲಭಾಗದಿಂದ ಎಡಭಾಗಕ್ಕೆ ಬಂದಾಗ ಕೊನೆಯ ಸಂಖ್ಯೆಯಲ್ಲಿರುವಂಥ ಕೊನೆಯ ಅಂಕಿ ಏನಿದೆ ಅದು 1000ದ ಸ್ಥಾನದಲ್ಲಿದೆ. ಈಗ ಸ್ಥಾನ ಬೆಲೆಗೆ ಹೋದಾಗ ಇದು ಬಿಡಿ ಅಂದರೆ 1, 10, 100, 1000. ಇದರಲ್ಲಿ ದೊಡ್ಡ ಸಂಖ್ಯೆ ಯಾವುದು? ಸ್ಥಾನ ಬೆಲೆ 1000. 1000ದ ಸ್ಥಾನದಲ್ಲಿರುವಂಥ ಸಂಖ್ಯೆ ಯಾವುದು? 3. ಹಾಗಾಗಿ ಯಾವ ಅಂಕೆಯ ಸ್ಥಾನ ಬೆಲೆ ಹೆಚ್ಚು ಅಂದರೆ 3ರ ಸ್ಥಾನ ಬೆಲೆ ಹೆಚ್ಚಾಗಿರುತ್ತೆ. ಹಾಗಾಗಿ ನೀವು ಸುಲಭವಾಗಿ ಯಾವುದೇ ರೀತಿಯಾದಂಥ ಪ್ರಶ್ನೆಗೆ ಲೆಕ್ಕ ಮಾಡ್ದೇ ಸುಲಭವಾಗಿ ಆನ್ಸರ್ನ ಹೇಳ್ಬೋದು 1ನೇ ಪ್ರಶ್ನೆಗೆ. ನೆಕ್ಸ್ಟು 2ನೇ ಪ್ರಶ್ನೆ ನೋಡಿ ಮಕ್ಕಳೇ, ಇಲ್ಲಿ ಕೆಳಗಿನವುಗಳಲ್ಲಿ ಯಾವ ಸಂಖ್ಯೆ 6ರಿಂದ ಭಾಗವಾಗುತ್ತದೆ ಅನ್ನೋದು ಪ್ರಶ್ನೆ. ಇಲ್ಲಿ 6ರಿಂದ ಭಾಗವಾಗುವ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಅಲ್ಲಿ ಯಾವ್ಯಾವ ಸಂಖ್ಯೆಗಳಿದ್ದಾವೆ? 3578, 9852, 9531, 5306. ಇಲ್ಲಿ ನಮಗೆ ಗೊತ್ತಿರ್ತಕ್ಕಂಥ ಒಂದು ನಿಯಮದ ಆಧಾರದ ಮೇಲೆ ನಾವೇನು ಹೇಳ್ತೀವಿ ನೋಡಿ. ಇಲ್ಲಿ ಒಂದು ನಿಯಮ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ, ಯಾವ ಸಂಖ್ಯೆ 2 ಮತ್ತು 3ರಿಂದ ಭಾಗವಾಗುತ್ತದೆಯೋ ಆ ಸಂಖ್ಯೆ 6ರಿಂದನೂ ಕೂಡ ಭಾಗವಾಗುತ್ತೆ ಅನ್ನೋದು ಅರ್ಥ. ನೀವು ಯಾವ ಸಂಖ್ಯೆ 6ರಿಂದ ಭಾಗವಾಗುತ್ತೆ ಅಂತ ಕಂಡುಹಿಡಬೇಕಂದ್ರೆ ಕೊಟ್ಟಿರುವ ಸಂಖ್ಯೆ 2ರಿಂದನೂ ಭಾಗ ಆಗಬೇಕು, 3ರಿಂದನೂ ಭಾಗ ಆಗಬೇಕು. ಚೆಕ್ ಮಾಡಿ. 2ರಿಂದ ಭಾಗ ಆಗಬೇಕು ಅಂದರೆ ಏನು ಕಂಡೀಷನ್ನು? 2ರಿಂದ ಭಾಗ ಆಗಬೇಕು ಅಂತ ಹೇಳಿದ್ರೆ ಬಿಡಿ ಸ್ಥಾನದಲ್ಲಿ ಸಮಸಂಖ್ಯೆ ಇರಬೇಕು. ಓಕೆನಾ? ಹಾಗೆ ಬಿಡಿ ಸ್ಥಾನದಲ್ಲಿ ಸಮಸಂಖ್ಯೆ ಇರಬೇಕು ಅಂತ ಅಂದಾಗ ನಿಮಗೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಲ್ಲಿ ಮೊದಲನೇ ಆಪ್ಷನ್ನು 3578 ಇದೆ. ಅದಕ್ಕೆ ಏನಿದೆ, ಬಿಡಿ ಸ್ಥಾನದಲ್ಲಿ ಸಮಸಂಖ್ಯೆ ಇರೋದ್ರಿಂದ ಇದು 2ರಿಂದ ಭಾಗ ಆಗುತ್ತೆ. ಇನ್ನು 3ರಿಂದ ಭಾಗ ಆಗಬೇಕು ಅಂದ್ರೆ ಅದಕ್ಕೊಂದು ಕಂಡೀಷನ್ ಇದೆ. 3ರಿಂದ ಭಾಗ ಆಗಬೇಕು ಅಂದರೆ ಆ ಅಂಕಿಗಳೇನಿದಾವೆ, ಆ ಸಂಖ್ಯೆಗಳಲ್ಲಿ ಬರ್ತಕ್ಕಂಥ ಎಲ್ಲ ಅಂಕಿಗಳನ್ನು ಕೂಡಿದಾಗ ಬರುವಂತಹ ಮೊತ್ತ ಏನಿದೆ ಅದು 3ರಿಂದ ಭಾಗ ಆಗಬೇಕು. ಚೆಕ್ ಮಾಡಿ ನೋಡಿ. 3 + 5 + 7 + 8 ಕೂಡಿದಾಗ 23 ಬರುತ್ತೆ. ಈ 23ರನ್ನು ನೀವು 3ರಿಂದ ಭಾಗಾಕಾರ ಮಾಡಿದರೆ ಆಗ 3 7 21, ಶೇಷ 2 ಉಳಿಯುತ್ತೆ. ಶೇಷ 2 ಉಳಿಯುತ್ತೆ ಅಂದರೆ ಅದರ ಅರ್ಥ ಇದು ಪೂರ್ಣವಾಗಿ 3ರಿಂದ ಭಾಗ ಆಗಲ್ಲ. ಹಾಗಾಗಿ ಇದು 2ರಿಂದ ಭಾಗ ಆಗಿದ್ರೂ 3ರಿಂದ ಭಾಗ ಆಗದೇ ಇರೋದ್ರಿಂದ ಇದು 6ರಿಂದ ಭಾಗವಾಗುವ ಸಂಖ್ಯೆ ಅಲ್ಲ ಅಂತ ಅರ್ಥ. ಇನ್ನು 2ನೇ ಆಪ್ಷನ್ ಕೊಟ್ಟಿದ್ದಾರೆ ಅವರು ಏನು ಅಂತ ಹೇಳಿದ್ರೆ 9852 ಕೊಟ್ಟಿದ್ದಾರೆ. ಇದನ್ನು ಚೆಕ್ ಮಾಡೋಣ ಈಗ. ಇದು 2ರಿಂದ ಭಾಗ ಆಗುತ್ತಾ? ಖಂಡಿತ ಭಾಗ ಆಗುತ್ತೆ. ಯಾಕೆ ಅಂದರೆ ಬಿಡಿ ಸ್ಥಾನದಲ್ಲಿರುವ ಅಂಕಿ ಸಮ ಸಂಖ್ಯೆ ಆಗಿರೋದ್ರಿಂದ 2ರಿಂದ ಭಾಗ ಆಗುತ್ತೆ. ಇನ್ನು ಅದು 3ರಿಂದ ಭಾಗ ಆಗುತ್ತಾ ಅಂತ ಚೆಕ್ ಮಾಡಬೇಕು ಅಂದರೆ ಆ ಎಲ್ಲ ಅಂಕಿಗಳನ್ನು ಕೂಡಬೇಕು. 9 + 8 + 5 + 2 ಕೂಡಿದಾಗ 24 ಬರ್ತಾ ಇದೆ ನೋಡಿ. 9, 8, 17, 17, 5, 22, 2, 24 ಆಯಿತು. ಈ 24 3ರಿಂದ ಭಾಗ ಆಗುತ್ತಾ ಅಂತ ಚೆಕ್ ಮಾಡಬೇಕು. ನೋಡಿ, ಇಲ್ಲಿ ಸುಲಭವಾಗಿ 3 8 24 ಅಂತ ನಾವು ಸುಲಭವಾಗಿ ಹೇಳ್ಬೋದು ಮಕ್ಕಳೇ. ಹಾಗಾಗಿ 24 3ರಿಂದನೂ ಭಾಗ ಆಗುತ್ತೆ. ಹಾಗೆ ಈ ಸಂಖ್ಯೆ 2ರಿಂದನೂ ಭಾಗ ಆಗುತ್ತೆ ಅಂದಾಗ ಇದು 2 ಮತ್ತು 3 2ರಿಂದನೂ ಭಾಗ ಆಗುವ ಸಂಖ್ಯೆ ಆಗಿರೋದ್ರಿಂದ ಇದು 6ರಿಂದನೂ ಕೂಡ ಭಾಗ ಆಗುತ್ತೆ. ಇದು ಗೊತ್ತಾದ ಮೇಲೆ ನೆಕ್ಸ್ಟ್ ನೀವು ಆಪ್ಷನ್ ಸಿ, ಆಪ್ಷನ್ ಡಿ ನೀವು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. 2ನೇ ಆಪ್ಷನ್ನಲ್ಲೇ ಉತ್ತರ ನಮಗೆ ಸಿಕ್ಕಿರೋದ್ರಿಂದ 2ನೇ ಆಪ್ಷನಲ್ಲಿರ್ತಕ್ಕಂಥ ಉತ್ತರ ಸರಿಯಾಗಿರುತ್ತೆ. ಹಾಗಾಗಿ 2ನೇ ಪ್ರಶ್ನೆಗೆ 6ರಿಂದ ಭಾಗವಾಗುವ ಸಂಖ್ಯೆ ಯಾವುದು ಅಂದರೆ 9852 ಅಂತ ನಾವು ಸುಲಭವಾಗಿ ಹೇಳ್ಬೋದು. ಓಕೆನಾ ಮಕ್ಕಳೇ? ನೆಕ್ಸ್ಟ್ 3ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಚಿಕ್ಕ ಸಂಖ್ಯೆ ಯಾವುದು? ನೋಡಿ, ಪ್ರಶ್ನೆ ಎಷ್ಟು ಚೆನ್ನಾಗಿದೆ. ಕೆಳಗಿನವುಗಳಲ್ಲಿ ಚಿಕ್ಕ ಸಂಖ್ಯೆ ಯಾವುದು? ಇಲ್ಲಿ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಕೊಟ್ಟಿರುವ ಸಂಖ್ಯೆಗಳಲ್ಲಿ ಚಿಕ್ಕ ಸಂಖ್ಯೆ ಯಾವುದು ಅಂತ ತಗೊಂಡಾಗ 1ನೇದು 15 ಇದೆ, 2ನೇದು 8.6 ಇದೆ, 3ನೇ ಆಪ್ಷನ್ನು -18 ಇದೆ, 4ನೇ ಆಪ್ಷನ್ನು 0 ಇದೆ.
ಈಗ ಇಲ್ಲಿ ನಾವು ಮೇಲ್ಗಡೆ ನೋಡ್ತಿದ್ದಂಗೆ ಮೇಲ್ನೋಟಕ್ಕೆ 0 ಇರೋದ್ರಿಂದ 0 ಅಂತ ಕರೆದ್ಬಿಡ್ತೀವಿ. ತಪ್ಪು. 0ಯ ಹಿಂದ್ಗಡೆ -18 ಬರುತ್ತೆ. ಈಗ ನಮಗೆ ನಂಬರ್ ಲೈನಿನ ಬಗ್ಗೆ ಮಾಹಿತಿ ಇರುತ್ತೆ. ಸೊ ನಂಬರ್ ಲೈನಿನ ಬಗ್ಗೆ ಮಾಹಿತಿ ತಿಳ್ಕೊಂಡಾಗ ಇಲ್ಲಿ ನಂಬರ್ ಲೈನನ್ನು ನಾವೇನಾದರೂ ಚಿಕ್ಕದಾಗ ಒಂದು ನಂಬರ್ ಲೈನ್ ಹಾಕ್ಕೊಂಡಿವಿ ಅಂತ ಹೇಳಿದ್ರೆ ಇಲ್ಲಿ 0 ಬಂತು ಅಂತ ಹೇಳಿದ್ರೆ 0ಯ ಬಲಭಾಗದಲ್ಲಿ ಧನ ಸಂಖ್ಯೆಗಳು ಬಂದರೆ 0ಯ ಎಡಭಾಗದಲ್ಲಿ ಏನು ಬರ್ತವೆ, ಏನಂತ ಹೇಳ್ತೀವಿ ನಾವು, ಮೈನಸ್ ಇರ್ತಕ್ಕಂಥ ಅಂದರೆ ಋಣ ಚಿಹ್ನೆಗಳು, ಋಣ ಸಂಖ್ಯೆಗಳು ಬರ್ತವೆ. ಇಲ್ಲಿ 15, 8, 0 ಈ ಕಡೆ ಬಂದರೆ ಇದ್ರ ಹಿಂದ್ಗಡೆ ಯಾವ್ದು ಬರುತ್ತೆ, -18 ಇಲ್ಲಿ ಬರುತ್ತೆ. ಸೊ ಹಿಂಗೆ ಬಂದಾಗ ಈ ಕಡೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಆ ಸಂಖ್ಯೆಯ ಬೆಲೆಗಳು ಕಡಿಮೆ ಆಗ್ತಾ ಬರ್ತಾವೆ. ಸೊ ಸಂಖ್ಯೆಯ ಬೆಲೆಗಳು ಕಡಿಮೆ ಆಗ್ತಾ ಬರ್ತವೆ ಅಂತ ಅಂದಾಗ ಇಲ್ಲಿ ಅತಿ ಚಿಕ್ಕ ಸಂಖ್ಯೆ ಯಾವುದಾಗುತ್ತೆ, -18 ಆಗುತ್ತೆ. ಈ ಎಲ್ಲ ಸಂಖ್ಯೆಗಳನ್ನು ಈ ಒಂದು ನಂಬರ್ ಲೈನ್ ಅಂತ ಏನು ಕರಿತೀವಿ, ಸಂಖ್ಯಾ ರೇಖೆ ಅಂತ ಕರಿತೀವಿ. ಆ ಸಂಖ್ಯಾ ರೇಖೆಯಲ್ಲಿ ಎಲ್ಲ ಸಂಖ್ಯೆಗಳನ್ನು ಬರಿತಾ ಹೋದಾಗ 15 ಇಲ್ಲೆಲ್ಲೋ ಬರುತ್ತೆ. ಇದು ದೊಡ್ಡ ಸಂಖ್ಯೆ ಆಗುತ್ತೆ. ಅತಿ ಚಿಕ್ಕ ಸಂಖ್ಯೆ ಯಾವುದಾಗುತ್ತೆ, -18. ಸೊ ನಿಮಗೆ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳಿರೋದ್ರಿಂದ ಆಪ್ಷನ್ ಸಿ ನಲ್ಲಿ ಇರ್ತಕ್ಕಂಥ ಉತ್ತರವನ್ನು ಹೇಳಬೇಕಾಗತ್ತೆ, -18. ಓಕೆನಾ. ಇನ್ನು 4ನೇ ಪ್ರಶ್ನೆ ನೋಡೋಣ ಮಕ್ಕಳೇ. ಇಲ್ಲಿ 4ನೇ 3 ಎಷ್ಟರಿಂದ ಗುಣಿಸಿದಾಗ ಗುಣಲಬ್ಧ 0 ಆಗುತ್ತದೆ? ನೋಡಿ, ಗುಣಲಬ್ಧ 0 ಆಗಬೇಕು ಅಂತ ಹೇಳಿದ್ರೆ ಯಾವ ಸಂಖ್ಯೆಯಿಂದ ಗುಣಿಸ್ಬೇಕು ಅಂತಕ್ಕಂಥದ್ದು ಪ್ರಶ್ನೆ. ಹೇಗೆ ಗುಣಿಸ್ತೀರಾ ನೀವು ಅಂತಂದರೆ ತುಂಬ ಸಿಂಪಲ್. 0 ಬರಬೇಕು ಅಂತ ಹೇಳಿದ್ರೆ ಯಾವುದೇ ಒಂದು ಸಂಖ್ಯೆಯನ್ನು 0ಯಿಂದ ಗುಣಾಕಾರ ಮಾಡಿದಾಗ ಉತ್ತರ 0 ಬರುತ್ತೆ. ಹಾಗಾಗಿ 4ನೇ 3 0ಯಿಂದ ಗುಣಾಕಾರ ಮಾಡಿದಾಗ ಉತ್ತರ 0 ಬರ್ತಕ್ಕಂಥ ಕಾರಣದಿಂದಾಗಿ ನಾವಿಲ್ಲಿ ಯಾವತ್ತು ಉತ್ತರವನ್ನು ಆಯ್ಕೆ ಮಾಡಬೇಕು, ಆಪ್ಷನ್ ಡಿ ನಲ್ಲಿ ಇರ್ತಕ್ಕಂಥ ಉತ್ತರವನ್ನು ಆಯ್ಕೆ ಮಾಡಬೇಕಾಗತ್ತೆ. ಇದಾದ ನಂತರದಲ್ಲಿ 5ನೇ ಪ್ರಶ್ನೆಯನ್ನು ನೋಡೋಣ. 48ರ ವಿಭಾಜ್ಯ ಅಪವರ್ತನಗಳೆಷ್ಟು ಅಂತ ಪ್ರಶ್ನೆ. ಇಲ್ಲಿ ಅಪವರ್ತನಗಳು ಅಂತ ಹೇಳಿದ್ರೆ 48ನ್ನು ಯಾವ್ಯಾವ ಸಂಖ್ಯೆಗಳಿಂದ ಭಾಗಾಕಾರ ಮಾಡಬಹುದು ಅನ್ನೋದು. ಸೊ ಅಲ್ಲಿ 48ರ ಅಪವರ್ತನಗಳಾಗತ್ತೆ. ವಿಭಾಜ್ಯ ಅಂತ ಅಂದಾಗ ಏನು ಬರುತ್ತೆ ಅನ್ನೋದನ್ನು ನಾವು ತಿಳ್ಕೊಬೇಕು. ಸೊ ನೋಡಿ, 48ರ ಅಪವರ್ತನಗಳನ್ನು ನಾವು ತಗೊಂಡಾಗ 48 1ರಿಂದ ಭಾಗ ಆಗುತ್ತೆ, 2ರಿಂದ ಭಾಗ ಆಗುತ್ತೆ, 3ರಿಂದ ಆಗುತ್ತೆ, 4, 6, 8, 12, 16, 24 ಮತ್ತು 48 ಇಷ್ಟೂ ಸಂಖ್ಯೆಗಳಿಂದ ಭಾಗ ಆಗುತ್ತೆ. ಇದರಲ್ಲಿ ಅವ್ರು ಕೇಳಿರೋದು ವಿಭಾಜ್ಯ ಅಪವರ್ತನಗಳ ಸಂಖ್ಯೆ ಎಷ್ಟು. ಈ ವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿಬೇಕಾದಾಗ ಇದರಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಬರ್ತಾವೆ ಅಂತ ತೆಗಿಬೇಕು. ನೋಡಿ, ನಮಗೆ ಗೊತ್ತಿರೋ ಪ್ರಕಾರ ಅವಿಭಾಜ್ಯ ಸಂಖ್ಯೆ 1, 2 ಕೂಡ ಅವಿಭಾಜ್ಯ ಸಂಖ್ಯೆ, ಹಾಗೆಯೇ 3 ಕೂಡ ಅವಿಭಾಜ್ಯ ಸಂಖ್ಯೆ. ಅವಿಭಾಜ್ಯ ಸಂಖ್ಯೆ ಅಂದರೆ 1 ಮತ್ತು ಅದೇ ಸಂಖ್ಯೆಯನ್ನು ಬಿಟ್ಟು ಬೇರೆ ಯಾವುದೇ ಸಂಖ್ಯೆಯಿಂದ ಭಾಗ ಆಗಬಾರ್ದು. ಅದ್ರ ಪ್ರಕಾರ ಇಲ್ಲಿ 1, 2, 3 ಇದಾವಲ್ಲ, ಈ 3 ಸಂಖ್ಯೆಗಳು ಅದೇ ಸಂಖ್ಯೆಯನ್ನು ಬಿಟ್ಟು ಬೇರೆ ಸಂಖ್ಯೆಗಳಿಂದ ಭಾಗ ಆಗಲ್ಲ. 4 ನೋಡಿ 2ರಿಂದ ಭಾಗ ಆಗುತ್ತೆ, 6 3ರಿಂದ ಭಾಗ ಆಗುತ್ತೆ, ಮತ್ತೆ 8 ಕೂಡ 4ರಿಂದ. ಸೊ ಇವು ಈ ಕಡೆ ಬರ್ತಕ್ಕಂಥ ಎಲ್ಲ ಸಂಖ್ಯೆಗಳು 1 ಮತ್ತು ಅದೇ ಸಂಖ್ಯೆಯ ಜೊತೆಗೆ ಬೇರೊಂದು ಸಂಖ್ಯೆಯಿಂದನೂ ಕೂಡ ಭಾಗ ಆಗೋ ಕೆಪಾಸಿಟಿಯನ್ನು ಹೊಂದಿರತಕ್ಕಂಥವು. ಹಾಗಾಗಿ ಈ ಸಂಖ್ಯೆಗಳನ್ನು ವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಸೊ ಅದ್ರ ಪ್ರಕಾರ ವಿಭಾಜ್ಯ ಸಂಖ್ಯೆಗಳು ಎಷ್ಟು ಬರ್ತಾವೆ ಇಲ್ಲಿ ಕೌಂಟ್ ಮಾಡಿದಾಗ 1 2 3 4 5 6 7 ಒಟ್ಟು 48ರ ಅಪವರ್ತನಗಳಲ್ಲಿ ವಿಭಾಜ್ಯ ಸಂಖ್ಯೆಗಳು ಎಷ್ಟಪ್ಪ ಅಂತ ಹೇಳಿದರೆ 7 ಅಂತೇಳಿ ನಾವು ಉತ್ತರವನ್ನು ಹೇಳಬೇಕಾಗತ್ತೆ. ಓಕೆನಾ. ನೆಕ್ಸ್ಟು 6ನೇ ಪ್ರಶ್ನೆಯನ್ನು ನೋಡೋಣ. 5,08,011 ಇದನ್ನು ಸಂಖ್ಯೆಯಲ್ಲಿ ಬರೆದಾಗ ನೋಡಿ, 5,08,011 ಅಂತ ಕೇಳಿದ್ದಾರೆ. ಸೊ ಇದನ್ನು ಹೇಗೆ ಬರೀತೀರಿ ಅಂತಂದರೆ, ಸೊ ನಮಗೆ ಗೊತ್ತಿರೋ ಪ್ರಕಾರ ನೋಡಿ, ಇಲ್ಲಿ 5 ಲಕ್ಷ ಬರೆದ್ರಿ ಅಂತ ಹೇಳಿದ್ರೆ ನೆಕ್ಸ್ಟ್ ಏನು 8,000 ಇದೆ. 5 ಲಕ್ಷದ ನಂತರ 10,000 ಬರುತ್ತೆ. ನಿಮಗೆ ಸ್ಥಾನಗಳು ಗೊತ್ತಿದೆ, ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ. 5 ಲಕ್ಷ ಆದಮೇಲೆ 10,000ದ ಸ್ಥಾನದಲ್ಲಿ ಯಾವುದು ಕೊಟ್ಟಿಲ್ಲ, ಅವರು 8,000 ಅಂತ ಕೊಟ್ಟಿರೋದ್ರಿಂದ ಇಲ್ಲಿ 10,000ದ ಸ್ಥಾನದಲ್ಲಿ 0 ಬರೆದು 1000ದ ಸ್ಥಾನದಲ್ಲಿ 8 ಬರಿಬೇಕು. ಆನಂತರ 100ರ ಸ್ಥಾನದಲ್ಲಿ ಏನು ಕೊಟ್ಟಿಲ್ಲ, ಅವರು 11 ಕೊಟ್ಟಿರೋದ್ರಿಂದ 100ರ ಸ್ಥಾನದಲ್ಲಿ 0 ಬರಿಬೇಕು. 10ರ ಸ್ಥಾನದಲ್ಲಿ 1 ಅಂದರೆ ಬಿಡಿ ಸ್ಥಾನದಲ್ಲಿ 1. ಅಲ್ಲಿಗೆ 5,08,011 ಸಂಖ್ಯೆಯಲ್ಲಿ ಬರೆದಾಗ ಈ ರೀತಿ ಬರುತ್ತೆ, 508011 ಅಂತಕ್ಕಂಥದ್ದು. ಸೊ ಇದು ಯಾವ ಆಪ್ಷನಲ್ಲಿ ಇದೆಯೋ ಅದು ಸರಿ. ನೋಡಿ, ಇಲ್ಲಿ 508011 ಅಂತ ಇದೆ. ಹಾಗಾಗಿ ಆಪ್ಷನ್ ಸಿ ನಲ್ಲಿ ಇರ್ತಕ್ಕಂಥ ಉತ್ತರ 6ನೇ ಪ್ರಶ್ನೆಗೆ ಸರಿಯಾಗಿರುತ್ತೆ ಮಕ್ಕಳೇ. ಓಕೆನಾ. ಸೊ ನೆಕ್ಸ್ಟ್ 7ನೇ ಪ್ರಶ್ನೆಯನ್ನು ನೋಡಿ ಮಕ್ಕಳೇ. ಇಲ್ಲಿ 218.374ರಲ್ಲಿ 7ರ ಸ್ಥಾನ ಬೆಲೆ ಅಂತ ಕೊಟ್ಟಿದ್ದಾರೆ. ಇದು ನಮಗೆ ಗೊತ್ತಿರಬೇಕು, ಇದು ದಶಮಾಂಶಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಸೊ ದಶಮಾಂಶಗಳಲ್ಲಿ ಏನು ಮಾಡ್ತೀವಿ ಅಂದರೆ, ಪಾಯಿಂಟಿನ ಹಿಂದ್ಗಡೆ ಮೊದಲನೇ ಸ್ಥಾನದಲ್ಲಿರೋ ಸಂಖ್ಯೆಯನ್ನು ಬಿಡಿ ಅಂತ ಕರೆದ್ರೆ ಇದು 10 ಆಗುತ್ತೆ, ನೆಕ್ಸ್ಟ್ ಇದು 100 ಆಗುತ್ತೆ.
ಈ ಕಡೆ ಪಾಯಿಂಟಿಂದ ಈ ಕಡೆ ಬರ್ತಕ್ಕಂಥದ್ದು 3 ಇದೆಯಲ್ಲ, ಅದನ್ನು ನಾವೇನಂತ ಕರಿತೀವಿ ಅಂದರೆ 1/10 ಅಂತ ಕರಿತೀವಿ. ಇದನ್ನ 1/100 ಅಂತ ಹೇಳ್ತೀವಿ. ಇದೇನಾಗುತ್ತೆ 1/1000 ಅಂತ ಹೇಳ್ತೀವಿ. ಅದ್ರ ಪ್ರಕಾರ ಈ ಪಾಯಿಂಟ್ ನಂತರ ಮೊದಲನೇ ಸಂಖ್ಯೆಯನ್ನು ಅಷ್ಟೇ ಸಪ್ರೇಟ್ ಬರೆದ್ರೆ 0.3 ಆಗುತ್ತೆ. ಈ 7 ಸಪ್ರೇಟ್ ಬರೆಯೋದಾದ್ರೆ 0.07 ಅಂತ ಬರಿಬೇಕಾಗತ್ತೆ. ಹಾಗೇನೆ 0.004 ಅಂತೇಳಿ 4 ಬರುತ್ತೆ. ಅವ್ರು ಕೇಳಿರೋದು 7ರ ಸ್ಥಾನ ಬೆಲೆ. ಸೊ 7ರ ಸ್ಥಾನ ಬೆಲೆ ಏನು ಬರುತ್ತೆ ಅವಾಗ? ಇಲ್ಲಿ 7ರ ಸ್ಥಾನ ಬೆಲೆ 0.07 ಅಂದರೆ 0.07 ಅಂತ ಬರಿಬೇಕಾಗತ್ತೆ. ಹಾಗಾಗಿ ಬಿ ಆಪ್ಷನ್ ಅಲ್ಲಿ ಇರ್ತಕ್ಕಂಥ ಉತ್ತರ ಸರಿಯಾಗಿರುತ್ತೆ. ಇನ್ನು 8ನೇ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಸೊ ಇದು ಕೂಡ 7ನೇ ಪ್ರಶ್ನೆಯ ರೀತಿಯಲ್ಲೇ ಇದೆ. 48.124ರಲ್ಲಿ 4ರ ಸ್ಥಾನ ಬೆಲೆಗಳ 4ರ ಸ್ಥಾನ ಬೆಲೆಗಳ ಗುಣಲಬ್ಧ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ನೋಡಿ, ಇಲ್ಲೂ ಕೂಡ ಒಂದು 4 ಇದೆ, ಇಲ್ಲೂ ಕೂಡ ಒಂದು 4 ಇದೆ. ಈ 4ರ ಸ್ಥಾನ ಬೆಲೆಗೂ ಇದರ ಸ್ಥಾನ ಬೆಲೆಗೂ ಗುಣಾಕಾರ ಮಾಡಿದಾಗ ಅವುಗಳ ಗುಣಲಬ್ಧ ಎಷ್ಟು ಬರುತ್ತೆ ಅನ್ನೋದು ಅವ್ರ ಪ್ರಶ್ನೆ. ಸೊ ನಾವು ಮೇಲ್ಗಡೆ ತಿಳ್ಕೊಂಡಿರೋ ಪ್ರಕಾರ ಇದು ಬಿಡಿ, ಇದು 10. ಸೊ ಅಲ್ಲಿಗೆ ಇದರ ಸ್ಥಾನ ಬೆಲೆ ಎಷ್ಟಾಯ್ತು? 40 ಆಯ್ತು ಈ ಸಂಖ್ಯೆದು. ಇಂಟು ಈ ಅಂಕಿದು ಸ್ಥಾನ ಬೆಲೆ ಏನಾಗುತ್ತೆ? 0 ಪಾಯಿಂಟ್ ನಂತರ 3ನೇ ಸಂಖ್ಯೆ ಇದಾಗಿರೋದ್ರಿಂದ 004 ಅಂತ ಬರಿತೀವಿ. ಇದು ಈ 4ರ ಸ್ಥಾನ ಬೆಲೆ. ಸೊ ಅದನ್ನಲ್ಲಿ 0.004 ಅಂತ ಬರೆದು ಇವೆರಡನ್ನ ಗುಣಾಕಾರ ಮಾಡಬೇಕು. ಸೊ ಇವೆರಡನ್ನ ಗುಣಾಕಾರ ಮಾಡಿದ್ರೆ ಏನು ಬರುತ್ತೆ ಅಂತ ಚೆಕ್ ಮಾಡೋದಾದ್ರೆ ನೋಡಿ, ಇಲ್ಲಿ 4 0 0, 4 4 16. ನೆಕ್ಸ್ಟ್ 0 × 0 0, 0 × 4 0. ನೆಕ್ಸ್ಟ್ 0 × 0 0, 0 × 4 0. ನೆಕ್ಸ್ಟ್ ಇನ್ನೊಂದು 0 ಇದೆ, 0 × 0 0, 0 × 4 0. ಅಲ್ಲಿಗೆ ಏನು ಬರುತ್ತೆ? 0, ಇದು 6, ಇದು 1, ನೆಕ್ಸ್ಟ್ ಇದು 0 0. ಇಲ್ಲಿ ಎಷ್ಟು ಅಂಕಿ ಆದ್ಮೇಲೆ ಪಾಯಿಂಟ್ ಇದೆಯೋ ಅಷ್ಟು ಅಂಕಿ ಆದ್ಮೇಲೆ ಕೆಳಗಡೆ ಬಂದಿರೋ ಉತ್ತರಕ್ಕೆ ಪಾಯಿಂಟ್ ಇಡಬೇಕಾಗತ್ತೆ. ಅದ್ರ ಪ್ರಕಾರ 1 2 3 ಅಂಕಿಗಳ ನಂತರ ಪಾಯಿಂಟ್ ಬಂದಿರೋದ್ರಿಂದ ಇಲ್ಲಿ ಪಾಯಿಂಟ್ ಬರುತ್ತೆ. ಅಲ್ಲಿಗೆ ಇದನ್ನು ನಾವು ಡೈರೆಕ್ಟ್ ಆಗಿ 0.16 ಅಂತ ಹೇಳಿ ನಾವು ಬರೀಬೇಕಾಗತ್ತೆ. ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ಬಂದ್ಬಿಟ್ಟು ಏನು ಬರುತ್ತೆ ಅಂದರೆ 0.160 ಬರ್ತಾ ಇದೆ. ಸೊ 8ನೇ ಪ್ರಶ್ನೆಗೆ ಆಪ್ಷನ್ ಸಿ ನಲ್ಲಿ ಇರ್ತಕ್ಕಂಥ ಉತ್ತರ ಸರಿಯಾಗಿರುತ್ತೆ. ಓಕೆನಾ? ಓಕೆ ಮಕ್ಕಳೇ, ಇಲ್ಲಿ 9ನೇ ಪ್ರಶ್ನೆಯನ್ನು ನೋಡೋಣ. 2538 ಮತ್ತು 5823ರಲ್ಲಿ 5ರ ಸ್ಥಾನ ಬೆಲೆಗಳ ನಡುವಿನ ಅಂತರ ಅಂತ ಕೊಟ್ಟಿದ್ದಾರೆ. 2 ಸಂಖ್ಯೆಗಳಿದ್ದಾವೆ. 2 ಸಂಖ್ಯೆನಲ್ಲೂ 5 ಇದೆ, ಇಲ್ಲೂ 5 ಇದೆ, ಇಲ್ಲೂ 5 ಇದೆ. ಈ 5ರ ಸ್ಥಾನ ಬೆಲೆಗಳ ನಡುವಿನ ಅಂತರ ಎಷ್ಟು ಬರುತ್ತೆ ಅನ್ನೋದು ಅವ್ರ ಪ್ರಶ್ನೆ. ಸೊ ಅವ್ರು ಹೇಳೋ ಪ್ರಕಾರ ನೋಡಿ, ನಾವಿಲ್ಲಿ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಇಲ್ಲಿ 2538ರಲ್ಲಿ 5ರ ಸ್ಥಾನ ಬೆಲೆ ಏನಾಗುತ್ತೆ ಅಂದರೆ 500 ಆಗುತ್ತೆ. ಓಕೆನಾ? ಇದರಲ್ಲಿ 5ರ ಸ್ಥಾನ ಬೆಲೆ ಏನಾಗುತ್ತೆ ಅಂದರೆ 5000 ಆಗುತ್ತೆ. ಈಗ ನೀವೇನು ಮಾಡಬೇಕು? ಇವೆರಡರ ನಡುವಿನ ವ್ಯತ್ಯಾಸ ಅಂದಾಗ ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನು ಕಳೆದಾಗ 5000ದಲ್ಲಿ 500 ಕಳೆದಾಗ ಉತ್ತರ ಏನು ಬರುತ್ತೆ? 4500 ಬರುತ್ತೆ ಮಕ್ಕಳೇ. ಸೊ ನೋಡಿ, ಸುಲಭವಾಗಿ ಹೇಳ್ಬಿಡ್ಬೋದು ನಾವು. ಆಪ್ಷನ್ ಏನಲ್ಲಿ ಕೊಟ್ಟಿದ್ದಾರೆ ಒಂದು ಆನ್ಸರ್ನ 4500. ಓಕೆನಾ? ನೆಕ್ಸ್ಟ್ 10ನೇ ಪ್ರಶ್ನೆ ನೋಡಿ. 2 ಸಂಖ್ಯೆಗಳ ಮೊತ್ತ 35. ಒಂದು ಸಂಖ್ಯೆ ಇನ್ನೊಂದರ 4ನೇ 3ರಷ್ಟಿದೆ. ಹಾಗಾದರೆ ಆ ಚಿಕ್ಕ ಸಂಖ್ಯೆ ಯಾವುದು? ನೋಡಿ, 2 ಸಂಖ್ಯೆಗಳ ಮೊತ್ತ 35 ಆದರೆ ಒಂದು ಸಂಖ್ಯೆ ಇನ್ನೊಂದರ 4ನೇ 3ರಷ್ಟಿದೆ. ಹಾಗಾದರೆ ಆ ಚಿಕ್ಕ ಸಂಖ್ಯೆ ಯಾವುದು ಅಂತ ಕೊಟ್ಟಿದ್ದಾರೆ. ಸೊ ಅವ್ರು ಕೊಟ್ಟಿರೋದ್ರ ಪ್ರಕಾರ ನೋಡಿ, ಇಲ್ಲಿ 2 ಸಂಖ್ಯೆಗಳ ಮೊತ್ತ 35. ಆ 2 ಸಂಖ್ಯೆಗಳನ್ನು ಒಂದು ಎಕ್ಸ್ ಅಂತ ತಗೊಳ್ಳೋಣ, ಇನ್ನೊಂದು ವೈ ಅಂತ ತಗೊಳ್ಳೋಣ. ದಟ್ ಈಸ್ ಈಕ್ವಲ್ ಟು 35. ಅವ್ರು ಹೇಳ್ತಾ ಇದ್ದಾರೆ ಒಂದು ಸಂಖ್ಯೆ ಇನ್ನೊಂದರ 4ನೇ 3ರಷ್ಟು ಇರುತ್ತೆ ಅಂತ. ಅಲ್ಲಿಗೆ ವೈ ಈಸ್ ಈಕ್ವಲ್ ಟು 4ನೇ 3 ಇಂಟು ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಆಗ ಏನಾಗುತ್ತೆ ನೋಡಿ, ಎಕ್ಸ್ ಪ್ಲಸ್ ವೈ ಇರೋ ಜಾಗದಲ್ಲಿ 4ನೇ 3 ಇಂಟು ಎಕ್ಸ್ ಈಸ್ ಈಕ್ವಲ್ ಟು 35 ಅಂತ ತಗೊಳ್ಬೋದು ನಾವು. ಆಗ ಇದನ್ನ ಎಕ್ಸ್ ಪ್ಲಸ್ 4ನೇ 3 ಇಂಟು ಎಕ್ಸ್ ಅನ್ನು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಏನು ಬರುತ್ತೆ? 3 ಇಂಟು ಎಕ್ಸ್, 3x ಡಿವೈಡೆಡ್ ಬೈ 4 ಈಸ್ ಈಕ್ವಲ್ ಟು 35 ಆಗುತ್ತೆ. ಈಗ ನಿಮಗೆ ಗೊತ್ತಿರುವ ಹಾಗೆ ಇವೆರಡನ್ನ LCM ತಗೊಳ್ಬೇಕಾಗತ್ತೆ ಮಕ್ಕಳಲ್ಲಿ. ಸೊ ನೋಡಿ, LCM ತಗೊಂಡಾಗ ಏನಾಗುತ್ತೆ ಅಂತಕ್ಕಂಥದ್ದನ್ನು ನಾವು ಚೆಕ್ ಮಾಡೋದಾದ್ರೆ 4 ಮತ್ತು 1ಕ್ಕೆ LCM 4 ಬರುತ್ತೆ. ಸೊ ಇಲ್ಲಿ 1ಅನ್ನು 4ರಿಂದ ಗುಣಾಕಾರ ಮಾಡಿದರೆ 4 ಬರುತ್ತೆ ಅಂತ ಅಂದಾಗ ಎಕ್ಸ್ ಅನ್ನು 4ರಿಂದ ಗುಣಾಕಾರ ಮಾಡಿದರೆ 4 ಇಂಟು ಎಕ್ಸ್ 4x ಆಗುತ್ತೆ. ಈಗ ನೆಕ್ಸ್ಟ್ ಇಲ್ಲಿ 2ನೇ ಭಿನ್ನ ರಾಶಿನಲ್ಲಿ ಇಲ್ಲೂ 4 ಇದೆ, ಇಲ್ಲೂ 4 ಇರೋದ್ರಿಂದ ಮೇಲ್ಗಡೆ ಅಂಶದ ಜಾಗದಲ್ಲಿರುವ ಸಂಖ್ಯೆಯನ್ನು ಆಸ್ ಇಟ್ ಈಸ್ ಹಾಗೆ ಬರೀತೀರಾ. ದಟ್ ಈಸ್ ಈಕ್ವಲ್ ಟು 35 ಆಗುತ್ತೆ. ಇದ್ರ ಪ್ರಕಾರ ನೋಡಿ, ನೆಕ್ಸ್ಟ್ ಏನಾಗುತ್ತೆ? 4 ಮತ್ತು 3 ಕೂಡಿದ್ರೆ 7x ಆಗುತ್ತೆ. 35 ಈಕ್ವಲ್ ಇಂದ ಈ ಕಡೆ ತಗೊಂಡು ಬಂದರೆ 4ಅನ್ನು 35 ಇಂಟು 4 ಆಗುತ್ತೆ. ಇಲ್ಲಿ ಡಿವೈಡೆಡ್ ಬೈ 4 ಇದ್ದಿದ್ದು ರೈಟ್ ಸೈಡಿಗೆ ತಗೊಂಡು ಬಂದಾಗ ಇಂಟು 4 ಆಗುತ್ತೆ ಮಕ್ಕಳೇ. ಆಗ ನೋಡಿ ನೀವು ಎಕ್ಸ್ ಈಸ್ ಈಕ್ವಲ್ ಟು
35 ಇಂಟು 4 ಡಿವೈಡೆಡ್ ಬೈ ಈ 7 ಪಕ್ಕ ಎಕ್ಸ್ ಪಕ್ಕ 7 ಇದೆಯಲ್ಲ ಅದನ್ನು ಕೂಡ ರೈಟ್ ಸೈಡಿಗೆ ತಗೊಂಡು ಬಂದರೆ ಅದು ಡಿವೈಡೆಡ್ ಬೈ 7 ಆಗುತ್ತೆ. ಇಂಟು ಇತ್ತು ಇಲ್ಲಿ, ಈ ಕಡೆ ಬಂದಾಗ ಏನಾಯಿತು, ಡಿವೈಡೆಡ್ ಬೈ ಆಯಿತು. ಸೊ 7ರಿಂದ 35 ಭಾಗಾಕಾರ ಮಾಡಿದ್ರೆ 7 5 35 ಬರುತ್ತೆ ಮಕ್ಕಳೇ. ಆಗ ನೀವು ಸುಲಭವಾಗಿ ಹೇಳ್ಬೋದು ನೋಡಿ, ಇಲ್ಲಿ 5 ಮತ್ತು 4 ಗುಣಿಸ್ಬೇಕು. 5 4 20. ಅಲ್ಲಿಗೆ ಎಕ್ಸ್ ಈಸ್ ಈಕ್ವಲ್ ಟು 20. ಸೊ ಎಕ್ಸ್ನ ಬೆಲೆ 20 ಬಂತು ಅಂತ ಹೇಳಿದ್ರೆ ನಾವು ತಗೊಂಡಿದ್ದೀವಿ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 35 ಅಂತ. ಸೊ ಒಂದು 20 ಬಂದಿದೆ ಅಂತ ಹೇಳಿದ್ರೆ ಇನ್ನೊಂದು ಎಷ್ಟಿರುತ್ತೆ ವೈನ ಬೆಲೆ? ಆವಾಗ ನಿಮಗೆ ವೈನ ಬೆಲೆ ಬೇಕು ಅಂದಾಗ 35ರಲ್ಲಿ 20 ಕಳಿಬೇಕು. ಆಗ ನಿಮಗೆ ವೈ ಈಸ್ ಈಕ್ವಲ್ ಟು ಏನು ಬರುತ್ತೆ, 15 ಬರುತ್ತೆ. ಸೊ ಒಂದು ಸಂಖ್ಯೆ 20, ಇನ್ನೊಂದು ಸಂಖ್ಯೆ 15. ಅವ್ರು ಕೇಳಿರೋ ಪ್ರಶ್ನೆ ಏನು, ಅದರಲ್ಲಿ ಚಿಕ್ಕ ಸಂಖ್ಯೆ ಯಾವುದು ಅಂತ. ಸೊ ಚಿಕ್ಕ ಸಂಖ್ಯೆ ಯಾವುದಾಗುತ್ತೆ, 15 ಆಗುತ್ತೆ. ಒಂದು 20 ಬಂದಿದೆ, ಇನ್ನೊಂದು 15 ಬಂದಿದೆ ಅಂದರೆ ಅವೆರಡರಲ್ಲಿ ಚಿಕ್ಕ ಸಂಖ್ಯೆ ಯಾವುದು, 15 ಆಗಿರೋದ್ರಿಂದ 10ನೇ ಪ್ರಶ್ನೆಗೆ ಆಪ್ಷನ್ ಸಿ ನಲ್ಲಿ ಇರ್ತಕ್ಕಂಥ ಉತ್ತರ 15 ಸರಿಯಾಗಿರುತ್ತೆ. ಓಕೆನಾ ಮಕ್ಕಳೇ? ನೆಕ್ಸ್ಟು 11ನೇ ಪ್ರಶ್ನೆ ನೋಡಿ, ಎಷ್ಟು ಚೆನ್ನಾಗಿದೆ. ಇಲ್ಲಿ ಎರಡು ಸಂಖ್ಯೆಗಳ ವ್ಯತ್ಯಾಸ 16 ಅಂದರೆ 10ನೇ ಪ್ರಶ್ನೆಯ ರೂಪದಲ್ಲೇ ಇರ್ತಕ್ಕಂಥದ್ದು ನೋಡಿ ಮಕ್ಕಳೇ. ಇದು ಎರಡು ಸಂಖ್ಯೆಗಳ ವ್ಯತ್ಯಾಸ 16. ಒಂದು ಸಂಖ್ಯೆ ಇನ್ನೊಂದರ 2/3 ಹಾಗಾದರೆ ಆ ದೊಡ್ಡ ಸಂಖ್ಯೆ ಯಾವುದು? ನೋಡಿ, ಮೇಲ್ಗಡೆ ಮೊತ್ತ ಕೊಟ್ಟಿದ್ರು, ಇಲ್ಲಿ ವ್ಯತ್ಯಾಸ ಕೊಟ್ಟಿದ್ದಾರೆ. ಸೊ ಅದೇ ರೀತಿನೇ ನಾವು ಮೇಲ್ಗಡೆ ಲೆಕ್ಕ ಹೇಗೆ ಮಾಡಿದೀವೋ ಹಾಗೇನೆ ಇದನ್ನು ಕೂಡ ಮಾಡಿದ್ರೆ ಎರಡು ಸಂಖ್ಯೆಗಳ ವ್ಯತ್ಯಾಸ 16. ಆ ಎರಡು ಸಂಖ್ಯೆಗಳು ಯಾವುವು ಅಂತ ಗೊತ್ತಿಲ್ಲದೆ ಇರೋದ್ರಿಂದ ನಾವು ಒಂದು ಎಕ್ಸ್ ಇನ್ನೊಂದು ವೈ ಅಂತ ತಗೊಂಡ್ರೆ ಎಕ್ಸ್ನಲ್ಲಿ ವೈ ಕಳೆದ್ರೆ 16 ಬರುತ್ತೆ. ಅವರೇ ಹೇಳೋ ಪ್ರಕಾರ ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆಯ 2/3 ಅದ್ರ ಪ್ರಕಾರ ವೈ ಈಸ್ ಈಕ್ವಲ್ ಟು 2/3 ಇಂಟು ಎಕ್ಸ್ ಅಂತ ತಗೊಂಡ್ರೆ ಈಗ ನೋಡಿ ಇಲ್ಲಿ ಎಕ್ಸ್ ಮೈನಸ್ 2/3 ಇಂಟು ಎಕ್ಸ್ ಈಸ್ ಈಕ್ವಲ್ ಟು 16 ಆಗುತ್ತೆ. ನೆಕ್ಸ್ಟ್ ಏನು ಮಾಡ್ಬೋದು ಮಕ್ಕಳೇ, ಇಲ್ಲಿ ನಾವು 2 ಎಲ್ ಸಿ ಎಮ್ ತಗೊಂಡ್ರೆ ಇದಕ್ಕೆ ಆಗ ಏನಾಗುತ್ತೆ, 1 2 2 ಆಗುತ್ತೆ. ಎಕ್ಸನ್ನು 2ರಿಂದ ಗುಣಿಸಿದ್ರೆ 2x ಬರುತ್ತೆ. ಮೈನಸ್ 3 ಇಂಟು ಎಕ್ಸ್ ಮಲ್ಟಿಪ್ಲೈ ಮಾಡಿದ್ರೆ 3x ಈಸ್ ಈಕ್ವಲ್ ಟು 16 ಬರುತ್ತೆ. ಈಗ 2x ಅಲ್ಲಿ 3x ಅನ್ನು ಕಳೆದ್ರೆ ಮೈನಸ್ ಏನು ಬರುತ್ತೆ, ಮೈನಸ್ ಎಕ್ಸ್ ಉಳಿಯುತ್ತೆ. ಸೊ ಮೈನಸ್ ಎಕ್ಸ್ ಉಳಿತು ಅಂದಾಗ ಈ 2 ಈ ಕಡೆ ತಗೊಂಡು ಬಂದರೆ 16 ಇಂಟು 2 ಆಗ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು 16 2 32 ಬರುತ್ತೆ. ಸೊ ಎಕ್ಸಿಗೆ ಮೈನಸ್ ಕ್ಯಾನ್ಸಲ್ ಮಾಡಿದ್ರೆ ಪಕ್ಕದಲ್ಲಿರೋ ಸಂಖ್ಯೆಗೆ ಮೈನಸ್ ಬರುತ್ತೆ. ಅಂದರೆ ಎಕ್ಸ್ ಬೆಲೆ ಬಂದುಬಿಟ್ಟು ನಿಮಗೆ ಎಷ್ಟು ಬಂತು, ಮೈನಸ್ 32 ಬಂತು. ಸೊ ಎಕ್ಸ್ ಬೆಲೆ ಮೈನಸ್ 32 ಬಂತು ಅಂತ ಹೇಳಿದ್ರೆ ವೈ ಬೆಲೆ ಕಂಡುಹಿಡಿಬೇಕಲ್ಲ ನೀವೀಗ. ಸೊ ಎಕ್ಸ್ ಬೆಲೆ ಮೈನಸ್ 32 ಮೈನಸ್ ವೈ ಈಸ್ ಈಕ್ವಲ್ ಟು 16 ಆದಾಗ ಮೈನಸ್ ವೈ ಈಸ್ ಈಕ್ವಲ್ ಟು 16 ಪ್ಲಸ್ ಆಗುತ್ತೆ. ಇದು ಮೈನಸ್ 32 ಈ ಕಡೆ ತಗೊಂಡು ಬಂದಾಗ ಪ್ಲಸ್ 32 ಆಗುತ್ತೆ. ಅಲ್ಲಿಗೆ ಮೈನಸ್ ವೈ ಈಸ್ ಈಕ್ವಲ್ ಟು ಏನು ಬರುತ್ತೆ, 16 ಮತ್ತು 32 ಕೂಡಿದಾಗ 6 2 8 3 1 4 48 ಬಂತು. ಸೊ ನೀವು ವೈಗೆ ಕ್ಯಾನ್ಸಲ್, ವೈ ಮೈನಸ್ ಕ್ಯಾನ್ಸಲ್ ಮಾಡಿದ್ರೆ ಆ ಸಂಖ್ಯೆಗೆ ಮೈನಸ್ ಬರುತ್ತೆ. ಅಲ್ಲಿಗೆ ಒಂದು ಸಂಖ್ಯೆ ಮೈನಸ್ 32, ಇನ್ನೊಂದು ಸಂಖ್ಯೆ ಮೈನಸ್ 48. ಸೊ ಇವೆರಡರಲ್ಲಿ ಯಾವ ಸಂಖ್ಯೆ ದೊಡ್ಡದು ಅಂತ ನೀವು ಆಯ್ಕೆ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ, ಸೊ ನೋಡಿ ಇವೆರಡರಲ್ಲಿ ದೊಡ್ಡ ಸಂಖ್ಯೆ ಯಾವುದಾಗುತ್ತೆ, 48 ದೊಡ್ಡ ಸಂಖ್ಯೆ ಆಗುತ್ತೆ. ದೊಡ್ಡ ಸಂಖ್ಯೆ ಯಾವುದಾಗುತ್ತೆ, 48 ಆಗುತ್ತೆ. ಹಾಗಾಗಿ 48 ಆ ಒಂದು ಪ್ರಶ್ನೆಗೆ ಉತ್ತರ ಆಗಿರುತ್ತೆ. ಓಕೆನಾ? ನೆಕ್ಸ್ಟು 12ನೇ ಪ್ರಶ್ನೆಯನ್ನು ನೋಡಿ ಮಕ್ಕಳಲ್ಲಿ, 2478 ಈ ಸಂಖ್ಯೆ ಎಲ್ಲ ಅಂಕೆಗಳ ಮುಖ ಬೆಲೆಗಳ ಮೊತ್ತಕ್ಕೂ ಹಾಗೂ ಸ್ಥಾನ ಬೆಲೆಗಳ ಮೊತ್ತಕ್ಕೂ ಇರುವ ವ್ಯತ್ಯಾಸ. ಇಲ್ಲಿ 2478ರಲ್ಲಿ ಬರ್ತಕ್ಕಂಥ ಎಲ್ಲ ಅಂಕಿಗಳ ಮುಖ ಬೆಲೆಗಳನ್ನು ಮತ್ತೆ ಕೂಡಬೇಕು. ಆನಂತರ ಅವುಗಳ ಸ್ಥಾನ ಬೆಲೆಗಳನ್ನು ಕೂಡಿ ಉತ್ತರ ಎಷ್ಟು ಬರುತ್ತೆ ಅಂತ ಹೇಳಬೇಕು ಅಂತ ಕೊಟ್ಟಿದ್ದಾರೆ. ಸೊ ನಾವು ಅದ್ರ ಪ್ರಕಾರ ಹೇಗೆ ಮಾಡ್ಬೋದು ಅಂತಕ್ಕಂಥದ್ದನ್ನು ನಾವೀಗ ಚೆಕ್ ಮಾಡೋದಾದರೆ ನೋಡಿ ಮಕ್ಕಳೇ, ಇಲ್ಲಿ ಏನು ಮಾಡ್ಬೋದು ಅಂತ ಹೇಳಿದ್ರೆ ನೋಡಿ, ಇಲ್ಲಿ 2478 ಬರ್ಕೊಂಡಿದ್ದೀನಿ ನಾವು. ಸೊ ಇದರಲ್ಲಿ ಮೊದಲು ಆ ಮುಖ ಬೆಲೆಗಳನ್ನು ಕೂಡ್ಕೊಂಡು ಬಿಡೋಣ. 2 ಪ್ಲಸ್ 4 ಪ್ಲಸ್ 7 ಪ್ಲಸ್ 8 ಉತ್ತರ ಎಷ್ಟು ಬರುತ್ತೆ, 4 2 6 6 7 13 13 8 21 ಬರ್ತಾ ಇದೆ. ಓಕೆನಾ? ಇದು ಮುಖ ಬೆಲೆಗಳ ಮೊತ್ತ ಆಯಿತು. ಈಗ ನೀವು ಏನು ತಗೊಳ್ಬೇಕು ಹಾಗಿದ್ರೆ, ಈಗ ನೀವು ಆ ಒಂದು ಸ್ಥಾನ ಬೆಲೆಗಳನ್ನು, ಈಗ 2ರ ಸ್ಥಾನ ಬೆಲೆ ಎಷ್ಟು, 2000. 4ರ ಸ್ಥಾನ ಬೆಲೆ ಎಷ್ಟು, 400. 4000 ಅಲ್ಲ, ಸಾರಿ 400. 7ರ ಸ್ಥಾನ ಬೆಲೆ 70. 8ರ ಸ್ಥಾನ ಬೆಲೆ 8. ಇವಿಷ್ಟನ್ನು ಕೂಡ್ರಿ ಉತ್ತರ ಎಷ್ಟು ಬರುತ್ತೆ, 2478 ಬರುತ್ತೆ. ಗೊತ್ತಾಯ್ತಲ್ವಾ? ಸೊ ಈ 2478 ಸ್ಥಾನ ಬೆಲೆಗಳ ಮೊತ್ತ. ಅದರಲ್ಲಿ ನೀವು ಮುಖ ಬೆಲೆಯ ಮೊತ್ತವನ್ನು ಕಳಿಬೇಕು. ಗೊತ್ತಾಯ್ತಲ್ಲ? ಮುಖ ಬೆಲೆಯ ಮೊತ್ತವನ್ನು ಕಳೆದಾಗ 8ರಲ್ಲಿ 1 ಹೋದರೆ 7 ಬರುತ್ತೆ. 7ರಲ್ಲಿ 2 ಹೋದರೆ 5 ಬರುತ್ತೆ. ಪಕ್ಕದಲ್ಲಿ 2 4 ಉಳ್ಕೊಳ್ಳುತ್ತೆ. ಅಲ್ಲಿಗೆ 2457 ಬರ್ತದೆ. ಅವುಗಳ
ವ್ಯತ್ಯಾಸ. ಸೊ ಇಲ್ಲಿ 2457 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ. ಓಕೆನಾ ಮಕ್ಕಳ? ಸೊ ನೆಕ್ಸ್ಟು 13ನೇ ಪ್ರಶ್ನೆಯನ್ನು ನೋಡೋಣ. ಈಗ 2 × 3 × 5 ಮತ್ತು 4 × 3 × 2 ಇವುಗಳ ಲಾಸ ಎಷ್ಟು ಅಂತ ಅವ್ರ ಪ್ರಶ್ನೆ. ನೋಡಿ, ಲಾಸ ಕಂಡುಹಿಡಿಬೇಕಾದ್ರೆ ಏನಪ್ಪ ಕಂಡೀಷನ್ ಅಂದರೆ, ಅಲ್ಲಿರುವ 2 ಅಂಕಿಗಳಲ್ಲಿರ್ತಕ್ಕಂಥ ಸೇಮ್ ಇರೋ ಸಂಖ್ಯೆಗಳನ್ನು ಒಂದೊಂದು ಕನ್ಸಿಡರ್ ಮಾಡಬೇಕು. 3 ಅಂತ ಒಂದು ಸರಿ ಬರ್ಕೋಬೇಕು. ನೆಕ್ಸ್ಟ್ 2ರಲ್ಲೂ ಸೇಮ್ ಇರೋ ಸಂಖ್ಯೆಗಳನ್ನು ಒಂದು ಸರಿ ಮತ್ತೆ 2 ಬರ್ಕೊಳ್ಬೇಕು. ಇನ್ನು ಉಳಿದಿರೋದು ಇದರಲ್ಲಿ ಯಾವ ಸಂಖ್ಯೆ ಉಳಿತು? 5 ಉಳಿತು. ಇದರಲ್ಲಿ ಯಾವ ಸಂಖ್ಯೆ ಉಳಿತು? 4 ಉಳಿತು. ಇವಿಷ್ಟನ್ನು ಗುಣಾಕಾರ ಮಾಡಬೇಕು. ಇದು ಲಾಸ. ನೋಡಿ ಏನಾಗುತ್ತೆ, 3 2 6, 6 × 5 × 4 ಆಯಿತು. ನೆಕ್ಸ್ಟು 6 5 30 × 4. ಈಗ 30 × 4 ಗುಣಿಸಿದ್ರೆ 120 ಬರುತ್ತೆ. ಅಲ್ಲಿಗೆ ಉತ್ತರ ಟೋಟಲ್ ಎಷ್ಟು ಬಂತು? ಲಾಸ 120. ಹಾಗಾಗಿ ಆಪ್ಷನ್ ಏನಲ್ಲಿ ಆ ಉತ್ತರವನ್ನು ಇಟ್ಟಿದ್ದಾರೆ, 120 ನಾವು ಸುಲಭವಾಗಿ ಹೇಳ್ಬಹುದು. ಇನ್ನು 14ನೇ ಪ್ರಶ್ನೆ ತುಂಬ ಈಸಿಯಾಗಿರ್ತಕ್ಕಂಥದ್ದು. ನೋಡಿ ಮಕ್ಕಳ, ಇಲ್ಲಿ 8ಕ್ಕೆ 7 ಎಷ್ಟು ಬಾರಿ ಕೂಡಿದಾಗ 92 ಆಗುತ್ತದೆ? ಈಗ ಆಲ್ರೆಡಿ 8 ನಮ್ಮ ಹತ್ರ ಸಂಖ್ಯೆ ಇದೆ. ಓಕೆನಾ? ಸೊ 8ಕ್ಕೆ ಎಷ್ಟು ಕೂಡಬೇಕು? 7 ಎಷ್ಟು ಸರಿ ಕೂಡಿದ್ರೆ 92 ಬರುತ್ತೆ ಅಂತ ಅವ್ರ ಪ್ರಶ್ನೆ. ಸೊ ನಮ್ಮ ಪ್ರಕಾರ ಇಲ್ಲಿ 7 ಇಂಟು ಎಷ್ಟು ಮಾಡ್ತೀರಾ? 7 10 70, 70ಕ್ಕೆ 8 ಕೂಡಿದ್ರೆ 78 ಬರುತ್ತೆ. ಅಲ್ಲಿಗೆ 12 7 84 ತಗೊಳ್ರಿ. ಇಲ್ಲಿ 12 ತಗೊಂಡ್ರೆ ನೋಡಿ, ಇಲ್ಲಿ 12 7 84 ಪ್ಲಸ್ 84ಕ್ಕೆ ಈ 8 ಕೂಡಿದ್ರೆ ಏನು ಬರುತ್ತೆ ನಿಮಗೆ? 92 ಬರುತ್ತೆ. ಅಲ್ಲಿಗೆ 7 ಎಷ್ಟು ಸರಿ ಗುಣಿಸ್ತಾ ಇದ್ದೀರಾ? 12 ಸರಿ ಕೂಡಬೇಕಾಗತ್ತೆ. ಹಾಗಾಗಿ 8ಕ್ಕೆ 7 ಎಷ್ಟು ಬಾರಿ ಕೂಡಿದಾಗ ಅಂತಂದ್ರೆ 12 ಬರುತ್ತೆ. ಇನ್ನು 15ನೇ ಪ್ರಶ್ನೆ, 40 50 ಮತ್ತು 60ರ ಮಾಸ ಅಂದರೆ ಮಹತ್ತಮ ಸಾಮಾನ್ಯ ಅಪವರ್ತನ. ಓಕೆನಾ? ಸೊ ನೋಡಿ, ಇಲ್ಲಿ 40 50 ಮತ್ತು 60ರ ಮಾಸ ಹೇಗೆ ಹೇಳ್ಬೋದು ಅಂದರೆ, ಈ 3 ಸಂಖ್ಯೆಗಳು ಯಾವ ಸಂಖ್ಯೆಯಿಂದ ಭಾಗ ಆಗುತ್ತೆ? ನೀವು ನೋಡಿದಾಗ ಇಲ್ಲಿ 10ರಿಂದ 3 ಸಂಖ್ಯೆಗಳು ಭಾಗ ಆಗ್ತವೆ. ಸೊ ಹಾಗಾಗಿ ಇಲ್ಲಿ ಬರ್ತಕ್ಕಂಥ ಆಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಈ ಅಪವರ್ತನಗಳನ್ನು ಗುಣಿಸಿದಾಗ 10 ಬರಬೇಕು. ಯಾವ್ದು ಬರುತ್ತೆ ನೋಡಿ? 4 5 20 22 40 ಬರುತ್ತೆ. ಇದು 5 5 25 25 50 ಬರುತ್ತೆ. ಇದು 2 5 10 ಬರ್ತಾ ಇದೆ. ಸೊ ಹಾಗಾಗಿ ಈಗ 2 5 10 ಬರ್ತಾ ಇದೆ ಅಂದರೆ 10ರಿಂದ ಇವು 3 ಸಂಖ್ಯೆಗಳು ಭಾಗ ಆಗ್ತವೆ. ಹಾಗಾಗಿ 10 ಅನ್ನೋದು 40 50 ಮತ್ತು 60ರ ಮಾಸ ಆಗಿರುತ್ತೆ. ಸೊ 40 50 ಮತ್ತು 60ರ ಮಾಸ ಎಷ್ಟು? 10 ಅಂತ ನಾವು ಸುಲಭವಾಗಿ ಹೇಳ್ಬೋದಾಗಿದೆ. ಓಕೆನಾ? ಓಕೆ, ನೆಕ್ಸ್ಟ್ 16ನೇ ಪ್ರಶ್ನೆ ನೋಡಿ ಮಕ್ಕಳ, ಇಲ್ಲಿ 6 / 2 ಮೈನಸ್ ಕ್ವಶನ್ ಮಾರ್ಕ್ ಪ್ಲಸ್ 8 × 3 = 26 ಆದರೆ ಕ್ವಶನ್ ಮಾರ್ಕ್ ಇರೋ ಜಾಗದಲ್ಲಿ ಯಾವ ಸಂಖ್ಯೆ ಬರಿತೀರಾ ಅಂತ ಪ್ರಶ್ನೆ ಅದು. ಓಕೆನಾ? ಸೊ ಅದನ್ನು ಹೇಗೆ ಬರಿತೀರಾ ಅಂತಕ್ಕಂಥದ್ದನ್ನು ನಾವೀಗ ಸಾಲ್ವ್ ಮಾಡ್ತಕ್ಕಂಥದ್ದು. ಸೊ ನಮಗೆ ಗೊತ್ತಿರ್ತಕ್ಕಂಥದ್ದು ಒಂದು ಬಾಡ್ಮಾಸ್ ರೂಲನ್ನು ಇಲ್ಲಿ ಬಳಸಬೇಕಾಗತ್ತೆ. ಏನು ರೂಲು? ಬಾಡ್ಮಾಸ್ ಅಂದರೆ ಬ್ರಾಕೆಟ್ ಆಫ್ ಆದಮೇಲೆ ಡಿವಿಷನ್ ಫಸ್ಟು, ಆಮೇಲೆ ಮಲ್ಟಿಪ್ಲಿಕೇಶನ್, ಆಮೇಲೆ ಅಡಿಷನ್, ಕೊನೆಗೆ ಸಬ್ಟ್ರಾಕ್ಷನ್. ಅದ್ರ ಪ್ರಕಾರ ಫಸ್ಟ್ ಡಿವೈಡ್ ಮಾಡ್ಕೊಳ್ರಿ. ಇವೆರಡು ಸಂಖ್ಯೆಗಳ ಮಧ್ಯೆ ಡಿವಿಷನ್ ಚಿಹ್ನೆ ಇದೆ. ಸೊ 2ರಿಂದ 6 ಭಾಗಾಕಾರ ಮಾಡಿದ್ರೆ 3 ಬರುತ್ತೆ. ಇಲ್ಲಿ ಕ್ವಶನ್ ಮಾರ್ಕ್ ಇರೋ ಜಾಗದಲ್ಲಿ ನಾನು ಎಕ್ಸ್ ಅಂತ ತಗೊಂಡಿದ್ದೀನಿ. ಏನು ತಗೊಂಡಿದ್ದೀನಿ? ಎಕ್ಸ್. ಆ ಎಕ್ಸ್ನ ಬೆಲೆಯನ್ನು ನೀವು ಕೊನೆ ಕಂಡುಹಿಡಿಬೇಕಾಗತ್ತೆ. ಪ್ಲಸ್ ಈಗ ನೀವು ಡಿವಿಷನ್ ಮಾಡಿದ ಮೇಲೆ ನೆಕ್ಸ್ಟ್ ಏನು ಮಾಡಬೇಕು? ಮಲ್ಟಿಪ್ಲಿಕೇಶನ್. ಸೊ 8 ಮತ್ತು 3 ಮಧ್ಯೆ ಇಂಟು ಚಿಹ್ನೆ ಇದೆ ಅಂದರೆ ಗುಣಾಕಾರ ಮಾಡಬೇಕು. 8 3 24 = 26 ಅವ್ರು ಕೊಟ್ಟಿದ್ದಾರೆ. ಇದಾದ್ಮೇಲೆ ಏನು ಮಾಡಬೇಕು? ಅಡಿಷನ್ ಮಾಡಬೇಕು. ನೋಡಿ, ಇಲ್ಲಿ ಅಡಿಷನ್ ಹೆಂಗೆ ಮಾಡ್ತೀರಾ ಅಂತ ಹೇಳಿದ್ರೆ, 3 ಮತ್ತು 24 ಮಧ್ಯೆ ಪ್ಲಸ್ಸು, ಇವೆರಡನ್ನು ಕೂಡಿದರೆ 24ಕ್ಕೆ 3 ಕೂಡಿದಾಗ ಏನು ಬರುತ್ತೆ ನಿಮಗೆ? -x. ಹಾಗೆ ಬರ್ಕೊಳ್ಳಿ. 24 ಪ್ಲಸ್ ಇದಕ್ಕೂ ಪ್ಲಸ್ ಇರೋದ್ರಿಂದ ಇವೆರಡು ಕೂಡ್ತೀರಾ. 24ಕ್ಕೆ 3 ಕೂಡಿದ್ರೆ 27 ಬರುತ್ತೆ. = 26 ಆಯಿತು. ಈಗ ನೀವು -x 27 ಈಕ್ವಲಿಂದ ಈ ಕಡೆ ರೈಟ್ ಸೈಡಿಗೆ ತಗೊಂಡು ಬಂದರೆ ನೋಡಿ ಮಕ್ಕಳು, ಇಲ್ಲಿ -27 ಆಗುತ್ತೆ. ಏನಾಗುತ್ತೆ? -27. ಅಲ್ಲಿಗೆ -x ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್ ಇರೋದ್ರಿಂದ ಮೈನಸ್ ಹಾಕ್ತೀರಾ. ಒಂದಕ್ಕೆ ಚಿಹ್ನೆ ಮೈನಸ್, ಒಂದಕ್ಕೆ ಚಿಹ್ನೆ ಪ್ಲಸ್ ಇದ್ದಾಗ ಕಳಿತೀರಾ. 27ರಲ್ಲಿ 26 ಕಳೆದ್ರೆ 1 ಬರುತ್ತೆ. ಮೈನಸ್ ಕ್ಯಾನ್ಸಲ್ ಮಾಡಿದಾಗ ಫೈನಲಿ ನಿಮಗೆ ಆ ಕ್ವಶನ್ ಮಾರ್ಕ್ ಇರೋ ಜಾಗದಲ್ಲಿ ಏನು ಬರಿಬೋದು? 1 ಬರಿಬೋದು ಅಂತಕ್ಕಂಥ ಉತ್ತರ ನಿಮಗೆ ಸಿಗ್ತಾ ಇದೆ. ಹಾಗಾಗಿ 1 ಸರಿಯಾದ ಉತ್ತರ ಆಗತ್ತೆ 16ನೇ ಪ್ರಶ್ನೆಗೆ. ಇನ್ನು ಕೊನೆಯ ಪ್ರಶ್ನೆ 17ನೇ ಪ್ರಶ್ನೆ ಏನು ಹೇಳುತ್ತೆ? 0.3 ಪ್ಲಸ್ 5/8 8ನೇ 5 ಪ್ಲಸ್ 4 ಮೈನಸ್ 3ನೇ 2 = ಎಷ್ಟು ಅನ್ನೋ ಪ್ರಶ್ನೆ. ಸೊ ಇದನ್ನ ಹೇಗೆ ಸಾಲ್ವ್ ಮಾಡ್ತೀರಾ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಳೋಣ. ಇಲ್ಲೂ ಕೂಡ ಅಷ್ಟೇ ನೋಡಿ, ಇಲ್ಲಿ 0.3 ಇದೆಯಲ್ಲ, ಇದನ್ನು ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಭಿನ್ನ ರಾಶಿಯ ರೂಪದಲ್ಲಿ ಬರ್ಕೊಂಡ್ರೆ 3/10 ಅಂತ ಬರಿತೀವಿ. ಒಂದು ಸಂಖ್ಯೆ ಆದಮೇಲೆ ಪಾಯಿಂಟ್ ಇರೋದ್ರಿಂದ /10 ಅಂತ ಬರ್ಕೊಳ್ತೀವಿ.
ಪ್ಲಸ್ ಇದನ್ನು 5 ಡಿವೈಡೆಡ್ ಬೈ 8 ಪ್ಲಸ್ ಇದು 4ಅನ್ನು 4 ಡಿವೈಡೆಡ್ ಬೈ 1 ಮೈನಸ್ 2 ಡಿವೈಡೆಡ್ ಬೈ 3. ಭಿನ್ನ ರಾಶಿಗಳನ್ನು ಈಗ ನೀವು ಛೇದವನ್ನು ಸಮ ಮಾಡ್ಕೋಬೇಕು ಅಂದರೆ 10, 8, 3ಕ್ಕೆ ಎಲ್ ಸಿ ಎಮ್ ತಗೊಳ್ಬೇಕು. ಆಗ ನಿಮಗೆ 10, 8, 3ಕ್ಕೆ ಎಲ್ ಸಿ ಎಮ್ ಏನು ಬರುತ್ತೆ? 2 5 10, 2 4 8, 3 ಹೋಗಲ್ಲ. ನೆಕ್ಸ್ಟ್ ಮತ್ತೆ 2ರಿಂದ ಭಾಗಾಕಾರ ಮಾಡಿದರೆ 5 ಹೋಗಲ್ಲ, 2 2 4 3 ಬರುತ್ತೆ. ನೆಕ್ಸ್ಟ್ ಇಲ್ಲಿ 2ರಿಂದ ತೊಗೊಂಡ್ರೆ 5 ಹೋಗಲ್ಲ, 1 ಮತ್ತು 3. ಸೊ ಅಲ್ಲಿಗೆ ನಿಮಗೆ ಹೆಚ್ಚು ಕಡಿಮೆ ಎಲ್ಲವೂ ಕೂಡ ಅವಿಭಾಜ್ಯ ಸಂಖ್ಯೆಗಳು ಸಿಕ್ಕವು. ಅಂದರೆ 2 2 4, 4 2 8, 8 5 40, 43 120 ಮಾಸ ಬರುತ್ತೆ, ಲಾಸ ಬರುತ್ತೆ. ಲಾಸ ಎಷ್ಟು ಬಂತು? 120. 10ಅನ್ನು ಇಂಟು 12 ಮಾಡಿದರೆ 120 ಬರುತ್ತೆ. ಹಾಗಾಗಿ 3ಅನ್ನು ಇಂಟು 12 ಮಾಡಿದರೆ 36 ಬಂತು. 8ಅನ್ನು ಎಷ್ಟರಿಂದ ಮಲ್ಟಿಪ್ಲೈ ಮಾಡಿದ್ರೆ 120 ಬರುತ್ತೆ ಅಂತಕ್ಕಂಥದ್ದು. ಸೊ ಎಷ್ಟರಿಂದ ಮಲ್ಟಿಪ್ಲೈ ಮಾಡ್ತೀರಾ? 8 10 80 ಬರುತ್ತೆ. ಮತ್ತು 15 8 120 ಬರುತ್ತೆ. 15 120 ಆಗುತ್ತೆ. ಅಂದರೆ ಇದನ್ನು ಕೂಡ 15ರಿಂದ ಮಲ್ಟಿಪ್ಲೈ ಮಾಡಿದರೆ 15 5 ಎಷ್ಟು ಬರುತ್ತೆ? ಸೊ 15 5 75 ಬರುತ್ತೆ. ಹಾಗೆಯೇ ಪ್ಲಸ್ ಇದು 1 ಇದೆಯಲ್ಲ, 120ರಿಂದ ಗುಣಿಸ್ಬೇಕು ಅಂದಾಗ 4ಅನ್ನು 120ರಿಂದ ಗುಣಿಸಿದ್ರೆ ಏನು ಬರುತ್ತೆ ನೋಡಿ. ಇಲ್ಲಿ 4ಅನ್ನು 120ರಿಂದ ಗುಣಿಸಿದಾಗ 4 2 8, 4 1 4, 480 ಬರುತ್ತೆ. ಹಾಗೆಯೇ ಮೈನಸ್ 3 ಇದ್ದಿದ್ದು 120 ಯಾವಾಗ ಆಗುತ್ತೆ ಅಂದರೆ 40ರಿಂದ ಗುಣಿಸ್ಬೇಕಾಗತ್ತೆ. ಮೇಲ್ಗಡೆ ಇರುವಂಥ ಅಂಶವನ್ನು ಕೂಡ 40ರಿಂದ ಗುಣಾಕಾರ ಮಾಡಿದ್ರೆ ನೋಡಿ ಮಕ್ಕಳ ಇಲ್ಲಿ ಏನಾಗುತ್ತೆ? 80 ಬರುತ್ತೆ. ಈಗ ನೀವು ಎಲ್ಲ ಸಂಖ್ಯೆಗಳನ್ನು ಕೂಡಿದಾಗ ಉತ್ತರ ಏನು ಬರುತ್ತೆ ನೋಡಿ? 480, 36, 75 ಕೂಡಬೇಕು. ಕೂಡಿದಾಗ ಏನು ಬರುತ್ತೆ ಉತ್ತರ? 480, 36, 75 ಕೂಡ್ರಿ ಏನು ಬರುತ್ತೆ? 6 5 11. ಓಕೆನಾ? 6 5 11 ದಸ್ಕ 1, 8 1 9, 9 3 12, 12 7 19ಕ್ಕೂ 9 ದಸ್ಕ 1, 4 1 5 ಎಷ್ಟು ಬಂತು? 591 ಮೈನಸ್ 80 ಡಿವೈಡೆಡ್ ಬೈ 120. ಈಗ 591ರಲ್ಲಿ ನೋಡಿ, ಇಲ್ಲಿ 591ರಲ್ಲಿ 80ಅನ್ನು ಕಳೆದು ಬರೆದ್ರೆ 1ರಲ್ಲಿ 0 ಹೋದರೆ 1, 9ರಲ್ಲಿ 8 ಹೋದರೆ 1, 511 ಬಂತು ಮಕ್ಕಳಿಗೆ. ಎಷ್ಟು ಬಂತು? 511 ಡಿವೈಡೆಡ್ ಬೈ 120 ಬರ್ತಾ ಇದೆ. ಸೊ ನಿಮಗೆ ಇಲ್ಲಿ ಆಪ್ಷನನ್ನು ಪಾಯಿಂಟಲ್ಲಿ ಕೊಟ್ಟಿರೋದ್ರಿಂದ ಈಗ ನೀವೇನು ಮಾಡಬೇಕಾಗತ್ತೆ? 511ಅನ್ನು 120ರಿಂದ ಭಾಗಾಕಾರ ಮಾಡಬೇಕು. ಸೊ 120ರಿಂದ ಭಾಗಾಕಾರ ಮಾಡಿದಾಗ ನೋಡಿ, 120 ಇಂಟು 4 ಮಾಡಿದರೆ ಎಷ್ಟು ಬರುತ್ತೆ? 4 0 0, 4 2 8, 4 1 4, 480 ಬಂತು. ಅಲ್ಲಿಗೆ 1ರಲ್ಲಿ 0 ಕಳೆದ್ರೆ 1, ಪಕ್ಕದಲ್ಲಿ 1 ಇದೆ, 1ರಲ್ಲಿ 8 ಹೋಗಲ್ಲ, ಪಕ್ಕದ ಮನೆಯಿಂದ ದಸ್ಕ ತಗೊಂಡ್ರೆ 11 ಆಯಿತು. 11ರಲ್ಲಿ 8ಅನ್ನು ಕಳೆದ್ರೆ ಎಷ್ಟು ಬರುತ್ತೆ? 11ರಲ್ಲಿ 8ಅನ್ನು ಕಳೆದ್ರೆ ಎಷ್ಟು ಬರುತ್ತೆ ಮಕ್ಕಳ? ಈಗ 3 ಬಂತು. ಇನ್ನು 4ರಲ್ಲಿ 4 ಹೋದರೆ 0. ಈಗ 31 120ಕ್ಕಿಂತ ಚಿಕ್ಕ ಸಂಖ್ಯೆ ಆಗಿರೋದ್ರಿಂದ ಪಾಯಿಂಟ್ ಹಾಕಿ ಪಕ್ಕದಲ್ಲಿ 0 ಬರೆದ್ರೆ ಎಷ್ಟು ಅಂತೀರಾ? 122 ತೊಗೊಂಡ್ರೆ 2 0 0, 2 2 4, 2 1 2. ಆಗ ನಿಮಗೆ 11ರಲ್ಲಿ 4 ಹೋದಾಗ 7 ಬರುತ್ತೆ. ಇಲ್ಲಿ 2ರಲ್ಲಿ 7 ಹೋದರೆ 0, 70 ಬಂತು. ಮತ್ತೆ ಪಕ್ಕದಲ್ಲಿ 0 ಹಾಕಿದರೆ 700 ಆಯಿತು. ಮತ್ತೆ ಎಷ್ಟು ತೊಗೊಳ್ತೀರಾ? 5 ತೊಗೊಳ್ಬೇಕು. 5 ತೊಗೊಂಡಾಗ ಏನು ಬರುತ್ತೆ? 5 0 0, 5 2 10ಕ್ಕೆ 0 ದಸ್ಕ 1, 5 1 5 1 6, 600 ಬಂತು. ಮತ್ತೆ 100 ಉಳ್ಕೊಳ್ತು. ಗೊತ್ತಾಯ್ತಲ್ಲ? ಸೊ ಹೀಗೆ ನೀವು ಮಾಡ್ತಾ ಹೋದಾಗ 4.25 ಬರ್ತಾ ಇದೆ. ಸೊ ಇಲ್ಲಿಗೆ 4.25 ಬಂದಿದೆ ಅಂದರೆ ಇಲ್ಲಿ 4.0 ಇದೆ, ಇಲ್ಲಿ 4.0 ಇದೆ, ಇಲ್ಲಿ 0.4 ಇದೆ. ಹಾಗಾಗಿ 4.258 ಅಂತಕ್ಕಂಥ ಆಪ್ಷನಲ್ಲಿ ಇರ್ತಕ್ಕಂಥ ಉತ್ತರ ಸರಿಯಾಗಿರುತ್ತೆ. ಓಕೆನಾ ಮಕ್ಕಳೇ? ಸೊ ಇಲ್ಲಿಗೆ ಸುಮಾರು 17 ಪ್ರಶ್ನೆಗಳೊಂದಿಗೆ ಅಭ್ಯಾಸ ಪ್ರಶ್ನೆಗಳನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಅಭ್ಯಾಸ ಪ್ರಶ್ನೆಗಳೊಂದಿಗೆ ಬರ್ತೀನಿ. ಸೊ ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ, ಹಾಗೇನೆ ಲೈಕ್ ಮಾಡಿ, ಜೊತೆಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಮಕ್ಕಳೇ, ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.